ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತಂದು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಲಾಗಿತ್ತು. ಆದರೆ ರಾಜ್ಯಪಾಲರ ಅಂಕಿತ ಒಂದೆರಡು ಮೂರು ದಿನ ತಡವಾಗುತ್ತೆ ಅನ್ನುವ ರೀತಿಯಲ್ಲಿ ಇದೆ ಪರಿಸ್ಥಿತಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಪ್ರಕರಣಕ್ಕೆ ರಾಜ್ಯಪಾಲರ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಅವ್ರು ಸೈನ್ ಮಾಡಬೇಕಲ್ಲ, ಸ್ವಲ್ಪ ವಿಳಂಬವಾಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನೂ ಒಂದೆರಡು ದಿನ, ಯಾಕೆಂದರೆ ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದರು ಚೀಫ್ ಸೆಕ್ರೆಟರಿ ಅವರು ಸೈನ್ ಮಾಡಿಸ್ಕೊಂಡು ಬರೋದಕ್ಕೆ ಅಂತ. ಸುಗ್ರೀವಾಜ್ಞೆ ಕರಡು ಬಗ್ಗೆ ವಿವರಣೆಯನ್ನು ಕೂಡ ಮುಖ್ಯ ಕಾರ್ಯದರ್ಶಿ ಅವರು ಕೊಟ್ಟಿದ್ದರು. ಕೆಲ ತಿದ್ದುಪಡಿಗೆ ಸೂಚಿಸಿದ್ದಾರಂತೆ ರಾಜ್ಯಪಾಲರು, ಕೆಲವೊಂದು ಬದಲಾವಣೆ ಮಾಡಿ ಅಂತ ಹೇಳಿದಾರಂತೆ. ಇದು ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಕೆಲ ತಿದ್ದುಪಡಿ ಮಾಡಿ ಮತ್ತೆ ರಾಜ್ಯಪಾಲರಿಗೆ ರವಾನೆ ಮಾಡಬೇಕು. ಈಗ ಬಳಿಕ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕ್ತಾರೆ. ನಾನು ಮೊನ್ನೆ 3-4 ದಿವಸದಿಂದ ಹೇಳ್ತಾ ಇದ್ದೀನಿ, ನೀವು ಕಳಿಸಿದ ತಕ್ಷಣ ಕಣ್ಮುಚ್ಕೊಂಡು ರಾಜ್ಯಪಾಲರು ಸೈನ್ ಮಾಡಿ ಕಳಿಸಲ್ಲ. ರಾಜ್ಯಪಾಲರು ಅವರದ್ದೇ ಆದಂತಹ ಕಾನೂನು ಸಲಹೆಗಾರರಿರ್ತಾರೆ. ಕಾನೂನು ಸಲಹೆಗಾರರ ಸಲಹೆಯನ್ನು ಪಡಿಬೇಕಾಗತ್ತೆ, ಕೆಲವೊಂದು ತಿದ್ದುಪಡಿಗಳಾಗಬೇಕಾಗತ್ತೆ. ಯಾಕೆಂದರೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸೈನ್ ಹಾಕಿ ನಾಳೆ ದಿನ ಕೋರ್ಟಲ್ಲಿ ಯಾರೋ ಕೇಸ್ ಹಾಕಿದಾಗ ಸ್ಟೇ ಬಂದುಬಿಟ್ರೆ ಅದೊಂಥರ ಸರ್ಕಾರಕ್ಕೂ ಮುಜುಗರ, ರಾಜ್ಯಪಾಲರಿಗೂ ಮುಜುಗರ. ಹಂಗಾಗಬಾರ್ದು ಅಂತಲೇ ಇವರು ಬಿಲ್ ತಯಾರಿ ಮಾಡಿರೋದು. ಹಾಗಾಗಿ ನನ್ನ ಪ್ರಕಾರ ರಾಜ್ಯಪಾಲರು ಕಾನೂನು ಸಲಹೆಗಾರರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಅದಾದ ನಂತರ ಕೆಲವು ತಿದ್ದುಪಡಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆಯನ್ನು ಕೊಟ್ಟ ನಂತರ ಈಗ ಅದನ್ನು ವಾಪಸ್ ಕಳಿಸಿದ್ದಾರೆ. ಮತ್ತೆ ಆ ತಿದ್ದುಪಡಿಗಳನ್ನೆಲ್ಲ ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕಳಿಸ್ಕೊಟ್ರೆ ಅವರು ಅದಕ್ಕೆ ಅಂಕಿತವನ್ನು ಹಾಕ್ತಾರೆ. ಅದು ಬಹುತೇಕ ಇನ್ನೊಂದು 2-3 ದಿನ ಆಗಬಹುದು ಅಂತ ಇದ್ದಾರೆ. ಆಮೇಲೆ ಇವರು ತಿದ್ದುಪಡಿಗೆ ಸೂಚಿಸಿರೋದನ್ನು ಇವರೆಲ್ಲ ಒಪ್ಪಬೇಕಲ್ಲ, ಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಎಲ್ಲ ಒಪ್ಪಬೇಕು. ಅದು ಸರಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅನಿಸಿದ್ರೆ ತಿದ್ದುಪಡಿಯನ್ನು ಮಾಡ್ತಾರೆ, ಮಾಡಿಬಿಟ್ಟು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ತಾರೆ. ಅದಾದ ಮೇಲೆ ಅದು ಕಾನೂನಾಗಿ ಜಾರಿ ಆಗುತ್ತೆ. ಆಗ ಈ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆಲ್ಲ ಕಡಿವಾಣ ಬೀಳುತ್ತೆ, ಪೊಲೀಸರು ಕ್ರಮವನ್ನು ತಗೋತಾರೆ. ಇನ್ನು ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳಕ್ಕೆ ಒಳಗಾದವರು ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಾಯವಾಣಿಯನ್ನು ಆರಂಭ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ನೀವು ಫೋನ್ ಮಾಡಿ ದೂರು ರಿಜಿಸ್ಟರ್ ಮಾಡ್ಬೋದು ಅಂತ. ಈಗ ರಾಜ್ಯ ಸರ್ಕಾರ ಸಹಾಯವಾಣಿಯನ್ನು ಓಪನ್ ಮಾಡಿದೆ. ಫೈನಾನ್ಸ್ ಕಿರುಕುಳ ಕೊಟ್ಟರೆ ಸಹಾಯವಾಣಿಗೆ ಕರೆ ಮಾಡಿ ದೂರನ್ನು ಕೊಡಬಹುದು ಅಂತ ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಡವರ ಅವಶ್ಯಕತೆಯನ್ನು ಬಂಡವಾಳ ಮಾಡಿಕೊಳ್ಳುವಂತಹ ಕೆಲ ವ್ಯಕ್ತಿಗಳು, ಅನಧಿಕೃತ ಲೇವಾದೇವಿದಾರರು ಜನರ ತುರ್ತು ಅವಶ್ಯಕತೆಗೆ ಹಣವನ್ನು ನೀಡಿ ಹೆಚ್ಚು ಬಡ್ಡಿಯನ್ನು ವಿಧಿಸಿ ಶೋಷಣೆ ಮಾಡುವವರ ವಿರುದ್ಧ ದೂರು ನೀಡಿ ಅಂತ ಕರೆ ಕೊಟ್ಟಿದ್ದಾರೆ. ಸೂಕ್ಷ್ಮ ಹಣಕಾಸು ಸಂಸ್ಥೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ ಅದನ್ನು. ಈ ಮನಿ ಲೆಂಡಿಂಗ್ ಸಂಸ್ಥೆಗಳ ನಿಯಮ ಉಲ್ಲಂಘನೆಗಳ ಕುರಿತು RBI ಸಹಾಯವಾಣಿ ಸಂಖ್ಯೆ 14448 14448 ಈ ನಂಬರ್ಗೆ ಮಾಹಿತಿಯನ್ನು ಕೊಡಬಹುದು. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸಾಲಗಾರರಿಗೆ ಎಲ್ಲ ರೀತಿಯ ಕಾನೂನು ರಕ್ಷಣೆ ನೀಡುವುದಕ್ಕೆ ಕ್ರಮವನ್ನು ವಹಿಸಿದೆ. ನೊಂದ ವ್ಯಕ್ತಿಗಳು ರಾಜ್ಯದ ಏಕೀಕೃತ ಸಹಾಯವಾಣಿ ಸಂಖ್ಯೆ 112 ಅಥವಾ 1902 112 ಅಥವಾ 1902 ಈ ನಂಬರ್ಗೆ ಸಂಪರ್ಕಿಸಬಹುದು ಅಂತ ಚೀಫ್ ಸೆಕ್ರೆಟರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.